ಹಿರಿಯರು ಸಾಹಿತಿಗಳು ಇವರು ಬೆಳಗಾವಿ ಜಿಲ್ಲೆಯ ಪದವಿ ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿ ಶ್ರೀ ಸುಬ್ರಹ್ಮಣ್ಯ ಸಾಗಿದ್ದಾರೆ. ಅವರು ಸಾಹಿತಿಗಳು ಸುಮಾರು 25ಕ್ಕೂ ಹೆಚ್ಚು ಕೃತಿಗಳನ್ನು ರಚನೆ ಮಾಡಿರ್ತಕ್ಕಂಥ ಎಲ್ಲ ಮಟ್ಟದ ಸಾಹಿತ್ಯದಲ್ಲಿ ಗುರುತಿಸಿಕೊಂಡಂಥ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಎಚ್ ಐ ತಿಮ್ಮಾಪುರವರನ್ನು ಈ ಬಾರಿ ಸಮ್ಮೇಳನಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಈ ಒಂದು ಸಮ್ಮೇಳನ ದಿನಾಂಕ 24-25 ಶನಿವಾರ ಮತ್ತು ಭಾನುವಾರ ಶ್ರೀ ಚನ್ನಬಸವೇಶ್ವರ ಮಂಗಲ ದೊಡ್ಡಹುಣಸೆ ಕಲ್ಮಠದ ಆವರಣದಲ್ಲಿ ಜರುಗ್ತಾ ಇದೆ. ಪ್ರತಿ ವರ್ಷದಂತೆ ಈ ಬಾರಿ ಕೂಡ 2 ದಿನಗಳ ಕಾಲ ಆಯೋಜನೆ ಮಾಡ್ತಾ ಇದ್ದೇವೆ. ಈ ಬಾರಿ ನಮಗೆ ವಿಶೇಷ ಆದ ತೊಂದರೆ ನಮಗೆ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಸಿಗ್ತಕ್ಕಂಥ ಅನುದಾನ ಬರ್ತಾ ಇಲ್ಲ. ಕಾರಣದಿಂದ ಆಡಳಿತಾಧಿಕಾರಿಗಳಿಂದ ಕೊಡಲಿಕ್ಕೆ ಅವಕಾಶ ಇಲ್ಲ. ಅದರಿಂದ ಸ್ಥಳೀಯವಾಗಿ ಅವರು ಎಲ್ಲರೂ ಕ್ರೋಢೀಕರಣ ಮಾಡಬೇಕಾದಂಥ ಸಂದರ್ಭ. ಅವೆಲ್ಲ ಅಚ್ಚುಕಟ್ಟಾಗಿ ಅಲ್ಲಿನ ಗ್ರಾಮ ಸವಣೂರು ತಾಲೂಕಿನ ಎಲ್ಲ ಸಾಹಿತ್ಯ ಹಿರಿಯರು ಎಲ್ಲ ಪಕ್ಷದ ಧೋರಣೆಗಳು ಅಧಿಕಾರಿಗಳು ಎಲ್ಲರೂ ಸೇರಿ ಸಹಾಯ ಸಹಕಾರವಾಗಿ ಅವರು ಸಮ್ಮೇಳನವನ್ನು ಭಾಳ ಯಶಸ್ವಿಯಾಗಿ ಮಾಡಲಿಕ್ಕೆ ಅರ್ಥಪೂರ್ಣವಾಗಿ ಮಾಡಲಿಕ್ಕೆ ಸಜ್ಜಾಗಿದ್ದಾರೆ. ಅದೇ ರೀತಿಯಲ್ಲಿ ಅವತ್ತು ಮೊದಲನೇ ದಿನ ಮೆರವಣಿಗೆ ಇರ್ತದೆ. ಮೆರವಣಿಗೆ ಸುಮಾರು 1.5 ಕಿಲೋಮೀಟರ್ಷ್ಟು ಮೆರವಣಿಗೆ. ಹೀಗೆ ಪ್ರತಿ ವರ್ಷದಂತೆ 2 ದಿನ ಗೋಷ್ಠಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆದು ಗೋಷ್ಠಿಗಳನ್ನು ಆಯೋಜಿಸಲಾಗ್ತಾ ಇದೆ. ಮೊದಲನೇ ಉದ್ಘಾಟನೆ ಬಗ್ಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶಿವನ್ ಪಾಟೀಲ್ ಅವರು ಆಗಮಿಸಬೇಕಂತ ಕೇಳಿಕೊಟ್ಟಿದ್ದಾರೆ. ಅವರು ಬರ್ತೇವೆ ಹೇಳಿದರೆ ಉಳಿದಂತೆ ನಮ್ಮ ಜಿಲ್ಲೆಯ ಎಲ್ಲ ವಿಧಾನಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು, ನಿಗಮ ಅಧ್ಯಕ್ಷರು ಹಾಗೂ ಸ್ಥಳೀಯ ಧುರೀಣರು ಮತ್ತು ಸಾಹಿತ್ಯ ವಲಯಕ್ಕೆ ಸಂಬಂಧಪಟ್ಟಂಥ ಎಲ್ಲರೂ ಇದಕ್ಕೆ ಆಹ್ವಾನ ಮಾಡಿ ಅಚ್ಚುಕಟ್ಟಾಗಿ ಈ ಸಮ್ಮೇಳನವನ್ನು ನಡೆಸತಕ್ಕಂಥ ಉದ್ದೇಶವನ್ನು ಹೊಂದಿ ಈ ಸಮ್ಮೇಳನವನ್ನು ಜರುಗಿಸ್ತಾ ಇದ್ದಾರೆ. ಆದ್ದರಿಂದ ಈ 2 ದಿನಗಳ ಸಮ್ಮೇಳನಕ್ಕೆ ಮಾನ್ಯ ತಾವುಗಳು ಜಿಲ್ಲಾ ಬಂಧುಗಳೆಲ್ಲರೂ ಮಾಧ್ಯಮದ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಬಂಧುಗಳು ತಾವು ಆಗಮಿಸಿ ಆ 2 ದಿನಗಳ ಸಮ್ಮೇಳನವನ್ನು ನನಗೆ ಯಶಸ್ವಿಗೊಳಿಸಿಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಇದಕ್ಕಾಗಿ ನಾನು ವಾರ್ತಾ ಇಲಾಖೆಯನ್ನು ಸಂಪರ್ಕ ಮಾಡಿದ್ದೇನೆ. ತಮಗೆ ಸೂಕ್ತ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಹೇಳಿದರೆ ಅದಕ್ಕಾಗಿ ಹೋಗಲಿಕ್ಕೆ ನಾನು ನೇಮಕ ಮಾಡಿ ವ್ಯವಸ್ಥೆ ಮಾಡಿ ದಯಮಾಡಿ 2 ದಿನ ತಾವು ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಿಕೊಡ್ಬೇಕು ಈ ಮೂಲಕ ತಮ್ಮಲ್ಲಿ ಕಳಕಳಿ ನಮಸ್ಕರಿಸ್ತಾ ಕಾರ್ಯಕ್ರಮದ ಪತ್ರಕರ್ತ ಸಂಘದ ಜಿಲ್ಲಾ ಅಧ್ಯಕ್ಷರು ಹಾಗೂ ಎಲ್ಲ ಪ್ರತಿನಿಧಿಗಳು ಹಾವೇರಿ ಜಿಲ್ಲೆಯ 15ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಜಿಲ್ಲಾ ಸಮಿತಿಯ ನಿರ್ಧಾರದಂತೆ ಈ ಬಾರಿ ಹಾವೇರಿ ಜಿಲ್ಲೆಯ ಸವಣೂರು ಪಟ್ಟಣದಲ್ಲಿ ಆಯೋಜಿಸಲಾಗ್ತಾ ಇದೆ. ಈ ವಿಷಯವಾಗಿ ಇವತ್ತು ಇದರ ಬಗ್ಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಕಾರ್ಯಕ್ರಮದ ವಿವರಗಳನ್ನು ತಿಳಿಸುವುದಕ್ಕೋಸ್ಕರ ಮಾಧ್ಯಮ ಗೋಷ್ಠಿಯನ್ನು ಕರೆಯಲಾಗಿದೆ. ಇವತ್ತು ವೇದಿಕೆ ಮೇಲೆ ಸವಣೂರು ತಾಲೂಕಿನ ಕನ್ನಡ ಪರಿಷತ್ ಅಧ್ಯಕ್ಷರಾಗಿರ್ತಕ್ಕಂಥ CN ಪಾಟೀಲ್ ಇದ್ದಾರೆ ಮತ್ತು ಜಿಲ್ಲಾ ಕಾರ್ಯದರ್ಶಿಗಳು ನಿಕಟಪೂರ್ವ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಭು ಅರ್ಗೋಳ್ ಅವರಿದ್ದಾರೆ ಮತ್ತು ಸವಣೂರು ಹೋಬಳಿ ಅಧ್ಯಕ್ಷರಾದ ಬಸವನೂರು ಇದ್ದಾರೆ. ಇವತ್ತು ಈಗಾಗಲೇ ನಾವು ತೀರ್ಮಾನ ಮಾಡಿದ ಹಾಗೆ ಈ 15ನೇ ಹಾವೇರಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸವಣೂರು ನಡೀತಾ ಇದೆ.